ತುಳುನಾಡ ಈ ಅಂಗಾರ, ಕರುನಾಡ ಅಪ್ಪಟ ಬಂಗಾರ. ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಸ್ವಲ್ಪವೂ ಆಡಂಬರವಿಲ್ಲದ ಅಂಗಾರ ಸೀದಾ ಸಾದಾ ಹಳ್ಳಿ ಹೈದ. ಸುಳ್ಯ ತಾಲೂಕು ನೆಲ್ಲೂರು ಕೆಮ್ರಾಜೆ ಗ್ರಾಮದ ದಾಸನಕಜೆ ಶ್ರೀಯುತ ಚನಿಯಾ ಮತ್ತು ಶ್ರೀಮತಿ ಹುಕ್ರು ಅವರ ಮಗನಾಗಿ ಜುಲೈ 1, 1964ರಂದು ಜನನ. ಕಡು ಬಡತನದಲ್ಲಿ ಬಾಲ್ಯ, ಪ್ರೌಢಶಾಲೆಯವರೆಗೂ ಶಿಕ್ಷಣ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ನಾಯಕತ್ವದ ಗುಣಗಳು. ಅಂಗಾರ 5ನೇ ಕ್ಲಾಸಲ್ಲಿ ಕಲಿತಾ ಇದ್ದ. ಆವಾಗಲೇ ಒಂದು ಲೀಡರ್ಶಿಪ್ಪಿನ ಸ್ವಭಾವ ಅವರಿಗೆ ಇತ್ತಂದರೆ ಶಾಲಾ ಮುಖ್ಯ ನಾಯಕನಾಗಿ ಕರ್ತವ್ಯವನ್ನು ಮಾಡ್ತಾ, ಶಾಲೆಯಲ್ಲಿ ನಾವು ಏನು ಹೇಳಿದ್ರು ನಿಷ್ಠೆಯಿಂದ ಮಾಡ್ತಾ ಇದ್ದ. ಅಲ್ಲಿ ಓದೋದ್ರ ಜೊತೆಗೆ ಅವರು ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು. ಅದ್ಭುತವಾದ ಕೂಲಿ ಕೆಲಸಗಾರ ಅವರು. ಬಹಳ ಹೊರೆಗಳನ್ನು ಹೊರತಾಕಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಪ್ರಾಮಾಣಿಕ. ಅದರ ಜೊತೆಗೆ ಆಗಲೇ ಅವರಿಗೆ ಹೋರಾಟದ ಮನೋಭಾವ ಇತ್ತು, ಸಹಕಾರ ಮಾಡುವ ಮನೋಭಾವ ಇತ್ತು. ಬಡತನ, ಕೂಲಿ ಕೆಲಸ, ವಿದ್ಯಾಭ್ಯಾಸ ಎಲ್ಲದರ ನಡುವೆಯೇ ಅವರಲ್ಲಿದ್ದ ಸಮಾಜ ಸೇವೆಯ ತುಡಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರುವಂತೆ ಮಾಡಿತು. ಇವರಲ್ಲಿದ್ದ ಕ್ರಿಯಾಶೀಲತೆಯನ್ನ ಗುರುತಿಸಿ ತಳೂರು ಚಂದ್ರಶೇಖರ ಸೂಕ್ತ ಪ್ರೋತ್ಸಾಹ ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಹಿರಿಯರಾಗಿರ್ತಕ್ಕಂಥ ತಳೂರು ಚಂದ್ರಶೇಖರ್ ಅವರು ನನಗೆ ಪ್ರಥಮವಾಗಿ ಪ್ರೇರಣೆ ನೀಡಿರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದ ಹಿಂದಿನ ಸಂಘಟನಾ ಕಾರ್ಯದರ್ಶಿಗಳು ಮತ್ತು MLC ಆಗಿರ್ತಕ್ಕಂಥ ಅಣ್ಣಾ ವಿನಯ್ ಚಂದ್ರ ಅವರು ನನಗೆ ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನನ್ನನ್ನು ಒಂದು ಬೆಳೆಸಲಿಕ್ಕೆ ಅವರು ಪ್ರಮುಖ ಕಾರಣರು. RSS ಕಾರ್ಯಕರ್ತರಾಗಿದ್ದ ಅಂಗಾರರು 1979ರಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿ ನಿಯೋಜನೆಗೊಂಡರು. ಅವರೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸದಸ್ಯನಾಗಿ ಅಲ್ಲಿಂದ ದಿನನಿತ್ಯ ಶಾಖೆಗೆ ಹೋಗ್ತಾ ಅಲ್ಲಿರುವಂಥ ಶಿಸ್ತುಗಳನ್ನು ಎಲ್ಲವನ್ನು ಮೈಗೂಡಿಸಿಕೊಂಡು ಅದರ ನಂತರ ಹಂತವಾಗಿ ಸಾರ್ವಜನಿಕರ ಜೊತೆ ಸಂಬಂಧವನ್ನು ಬೆಳೆಸಿ ಒಂದು ನಮ್ಮ ಪಕ್ಷದ ವರಿಷ್ಠರ ಕಣ್ಣಿಗೆ ಬಿದ್ದಂಥ ಒಬ್ಬ ಹುಡುಗ. ಈ ಹುಡುಗ ಮುಂದೆ ಒಳ್ಳೆಯವನಾಗಬಹುದು, ರಾಜಕಾರಣದಲ್ಲಿ ಒಳ್ಳೆಯ ಸಚ್ಚಾರಿತ್ರ್ಯವನ್ನು ಉಳಿಸಿಕೊಳ್ಳಬಲ್ಲವನಾಗಬಹುದು ಅಂತ ಹೇಳುವಂಥ ಆ ಒಂದು ವಿಚಾರಗಳು ಅವರ ಸಣ್ಣತನದಲ್ಲೇ ನಮಗೆ ಗೊತ್ತಿದ್ದಂಥ ಹಿನ್ನೆಲೆಯಲ್ಲಿ ಅವರನ್ನು ನಾವು ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ತಾಲೂಕು ಕಾರ್ಯದರ್ಶಿಯಾಗಿ ಜಿಲ್ಲಾ ಮತ್ತು ರಾಜ್ಯ ಸಮಿತಿಯ ಸದಸ್ಯರಾಗಿಯೂ ಕರ್ತವ್ಯ ನಿರ್ವಹಿಸಿದ್ರು. ಇವರ ಕಾರ್ಯದಕ್ಷತೆಯನ್ನು ಗುರುತಿಸಿದ ಪಕ್ಷದ ಹಿರಿಯರು 1989ರ ಚುನಾವಣೆಯಲ್ಲಿ ಇವರನ್ನೇ ಕಣಕ್ಕಿಳಿಸಿದರು. 1989ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದೆ. ಆ ಒಂದು ಚುನಾವಣೆಯಲ್ಲಿ ನಾನು ಸೋಲನ್ನು ಅನುಭವಿಸಬೇಕಾಗಿತ್ತು. ಸೋಲನ್ನೇ ಸೋಪಾನ ಮಾಡಿಕೊಂಡ ಅಂಗಾರರು 1994ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ವಿಧಾನಸೌಧ ಪ್ರವೇಶಿಸಿದರು. ಅಂದಿನಿಂದ ಇಂದಿನವರೆಗೆ ಗೆಲ್ಲುತ್ತಲೇ ಬಂದಿರುವ ಅಂಗಾರ ಸೋಲಿಲ್ಲದ ಸರದಾರ. ಜನಸೇವೆಯ ನಡುವೆಯೇ 1997ರ ಜೂನ್ 11ರಂದು ಉಡುಪಿಯ ಕೋಟೆ ಗ್ರಾಮದ ವೇದಾವತಿಯವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಪೂಜಾಶ್ರೀ ಮತ್ತು ಗೌತಮ್ ಅನ್ನೋ ಮುದ್ದಾದ ಮಕ್ಕಳನ್ನ ಪಡೆದರು. ಸಿಗುವ ಸ್ವಲ್ಪ ಸಮಯವನ್ನ ಕುಟುಂಬದ ಜೊತೆ ಕಳೆಯುತ್ತಾರೆ. ಶಾಸಕರಾದರೂ ಬಂದ ದಾರಿಯನ್ನ ಮರೆಯದೆ ಶ್ರಮಜೀವಿಯಾಗಿ ಸಾಮಾನ್ಯ ರೈತನಂತೆ ಬದುಕುತ್ತಿದ್ದಾರೆ. ಆಡಂಬರಕ್ಕೆ ಜೋತು ಬೀಳದ ಅಂಗಾರ ಅವರದ್ದು ವಿಧಾನಸೌಧಕ್ಕೂ ಬಸ್ನಲ್ಲೇ ಪ್ರಯಾಣ. ಶಾಸಕರ ಭವನದಲ್ಲಿದ್ರೂ ತಾವೇ ತಯಾರಿಸಿಕೊಳ್ಳುವ ಗಂಜಿಯೂಟವೇ ಆಹಾರ. ನಾವೆಲ್ಲ ನಮ್ಮ ಜಿಲ್ಲೆಯಿಂದ ಬರುವಂಥ ಹೆಚ್ಚಿನ ಆಗಿನ ಶಾಸಕರು ನಾವೆಲ್ಲರೂ ಕೂಡ ನಾವು ಸ್ವಂತ ಅಡುಗೆ ಮಾಡಿಕೊಂಡು ನಾವೇ ಊಟ ಮಾಡುವಂಥ ಪ್ರಕ್ರಿಯೆಗಳಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಎಲ್ಲರೂ ಕೂಡ ಅಂಗಾರರಂತೂ ವಿಶೇಷವಾದ ಅವರ ಅಡಿಗೆ, ಕೈ ಅಡಿಗೆ ವಿಶೇಷ. ಸಾಧಾರಣವಾಗಿ ಇವತ್ತು ಕೂಡ ನಾವೆಲ್ಲ 1-2 ಟರ್ಮ್ ಆದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆ ಆಗಿದ್ದೆವು. ಇವರು ಯಾವುದೇ ಬದಲಾವಣೆ ಆಗಲಿಲ್ಲ. ಇವತ್ತು ಕೂಡ ತಾನೇ ತನ್ನ ರೂಮಿನಲ್ಲಿ ತನ್ನ ಗಂಜಿಯನ್ನು ಬೇಯಿಸಿಕೊಂಡು ಅದಕ್ಕೆ ಬೇಕಾದಂಥ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಕೂಡ ಇದ್ದಾರೆ. ಸಜ್ಜನಿಕೆ ಮತ್ತು ಅವರ ಆ ಒಂದು ಸಿಂಪ್ಲಿಸಿಟಿ ಅದು ಅದ್ಭುತ ಮತ್ತು ಎಲ್ಲರಿಂದ ಅಪ್ರಿಷಿಯೇಟ್.
ಒಟ್ಟಾರೆ ಸರಳತೆಗೆ ಮತ್ತೊಂದು ಹೆಸರೇ ಎಸ್ ಅಂಗಾರ. ಅಂಗಾರ ಅವರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಸುಳ್ಯ ಕ್ಷೇತ್ರದಲ್ಲಾಗಿರುವ ಅಭಿವೃದ್ಧಿಯೇ ಅದಕ್ಕೆ ಸಾಕ್ಷಿ. $1,26,682 ಹೆಕ್ಟೇರ್ ವಿಸ್ತೀರ್ಣದಲ್ಲಿ 76 ಗ್ರಾಮಗಳನ್ನೊಳಗೊಂಡ ಸುಮಾರು 2.5 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಸುಳ್ಯ ವಿಧಾನಸಭಾ ಕ್ಷೇತ್ರವು ಬಹುತೇಕ ತೋಡು ನದಿಗಳಿಂದ ಕೂಡಿದ ಮಲೆನಾಡು, ಗುಡ್ಡಗಾಡು, ಹಳ್ಳಿಗಾಡು ಪ್ರದೇಶ. ಅಷ್ಟೇ ಅಲ್ಲದೆ ಈ ಕ್ಷೇತ್ರ ತೀರಾ ಹಿಂದುಳಿದಿತ್ತು. ಇಲ್ಲಿಯ ಅಭಿವೃದ್ಧಿ ಸುಲಭದ ಮಾತಾಗಿರಲಿಲ್ಲ. ನಾನು ಪ್ರಥಮ ಬಾರಿಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನತಕ್ಕಂಥ ಒಂದು ಆಸೆ ಇತ್ತು. ಆದರೆ ಆ ರೀತಿ ಆಸೆ ಇದ್ದರೂ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. 1994ರಲ್ಲಿ ಗೆದ್ದಂಥ ಸಮಯದಲ್ಲಿ ಈ ಒಂದು ರಸ್ತೆಗಳಿಗೆ ಸಂಬಂಧಪಟ್ಟಾಗೆ ಅಭಿವೃದ್ಧಿ ಮಾಡಬೇಕಾದ್ರೆ ತಾಲೂಕಿಗೆ ಪ್ರತ್ಯೇಕವಾಗಿರತಕ್ಕಂಥ ಒಂದು ವ್ಯವಸ್ಥೆ ಬೇಕು. 1994ರಲ್ಲಿ ಗೆದ್ದಂಥ ಸಮಯದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆ PWD ರಸ್ತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಪ್ರತ್ಯೇಕವಾಗಿರತಕ್ಕಂಥ ಸಬ್ ಡಿವಿಷನ್ ಇರಲಿಲ್ಲ. ನನಗೆ ಪುತ್ತೂರಿಗೆ ಯಾವುದೇ ಕೆಲಸ ಕೂಡ ಪುತ್ತೂರಿಗೆ ಹೋಗಬೇಕಿತ್ತು. ಆ ನಂತರ 94ರ ನಂತರ ನಾನು ಪ್ರಯತ್ನವನ್ನು ಮಾಡಿ 2000ನೇ ಇಸವಿಗೆ ನಾನು ಸುಳ್ಯಕ್ಕೆ ಪ್ರತ್ಯೇಕವಾಗಿರುವಂಥ ಒಂದು ಸಬ್ ಡಿವಿಷನನ್ನು ಇಲ್ಲಿ ಸುಳ್ಯಕ್ಕೆ ಮಂಜೂರು ಮಾಡುವಂಥ ಒಂದು ಕೆಲಸ ಆಯಿತು. ಪ್ರಾರಂಭದಲ್ಲಿ ಅಭಿವೃದ್ಧಿ ಮಂದಗತಿಯಲ್ಲಿ ಸಾಗಿದರೂ ನಂತರದ ದಿನಗಳಲ್ಲಿ ಅಭಿವೃದ್ಧಿಯ ನಾಗಾಲೋಟ ಶುರುವಾಯಿತು. ಹಿಂದಿನ ಸುಳ್ಯ ಮತ್ತು ಅಂಗಾರರು ಶಾಸಕರಾದ ನಂತರದ ಸುಳ್ಯ ಅದನ್ನು ನಾವು ಖಂಡಿತವಾಗಿ ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಜಗಜಾಂತರವಾದಂಥ ಒಂದು ಅದ್ಭುತವಾದಂಥ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ವಿಶೇಷವಾಗಿ ನಾನು ಸುಳ್ಯದವ. ನಾನು ಏನಿದ್ರೂ ಕೂಡ ಕೊನೆಗೆ ಸುಳ್ಯಕ್ಕೆ ಹೋಗಬೇಕು. ಯಾಕೆಂದರೆ ನನ್ನ ಭೂಮಿ ಮತ್ತೊಂದು ನನ್ನ ಕುಟುಂಬ ಎಲ್ಲವಿರುವಂಥದ್ದು ಸುಳ್ಯದಲ್ಲಿ. ನಾನು ಕೂಡ ಅಂಗಾರರಿಗೆ ಓಟು ಹಾಕ್ತಿದ್ದದ್ದು. 2 ಚುನಾವಣೆಗಳಲ್ಲಿ ನಾನು ಕೂಡ ಅಂಗಾರರಿಗೆ ಓಟು ಹಾಕಿದ್ದು. ನನಗೆ ಓಟು ಹಾಕ್ಕೊಂಡಿಲ್ಲ, ನಾನು ಅಂಗಾರರಿಗೆ ಓಟು ಹಾಕ್ಕೊಂಡಿದ್ದು. ಈ ರೀತಿಯಲ್ಲಿ ಆ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 1994ರ ನಂತರ ಸುಳ್ಯ ಕ್ಷೇತ್ರದಲ್ಲಾದ ಅಭಿವೃದ್ಧಿಗಳು. ಕ್ಷೇತ್ರದಲ್ಲಿ ಒಟ್ಟು 303 ಶಾಲಾ ಕಾಲೇಜುಗಳಿವೆ. 3 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭಿಸಲಾಗಿದೆ. 1 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ತೆರೆಯಲಾಗಿದೆ. ಅಲ್ಲಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ತೆರೆದಿರುವುದರಿಂದ ಮಕ್ಕಳು ಶಾಲೆಗೆಂದು ದೂರದೂರಿಗೆ ಹೋಗುವುದು ತಪ್ಪಿದೆ. ನನಗೆ ಶಾಲೆಗೆ ಬರಲಿಕ್ಕೆ ಖುಷಿ ಆಗ್ತದೆ. ನಮ್ಮ ಮನೆ ಹತ್ತಿರನೇ ಶಾಲೆ, ಬರಲಿಕ್ಕೆ ಬೇಗ ಆಗ್ತದೆ. ಶಾಲಾ ಕಾಲೇಜುಗಳಿಗೆ ನೂತನ ಕಟ್ಟಡಗಳನ್ನು, ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪಡೆಯಲು ನೆರವಾಗಿದ್ದಾರೆ. ಒಳ್ಳೆ ಲೈಬ್ರರಿ, ಒಳ್ಳೆ ಗ್ರೌಂಡ್, ಇತ್ತೀಚೆಗಂತೂ ನಮಗೆ ಬೇಕಾದಂಥ ಒಳ್ಳೆ ಲ್ಯಾಬನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ಸಿಟಿಯಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಎಜುಕೇಷನ್ ಪಡಿತಾರೋ ಹಾಗೆ ನಾವು ಹಳ್ಳಿಯಲ್ಲಿದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಸೌಲಭ್ಯವನ್ನು ಪಡೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ನ ಪಡ್ಕೊಳ್ತಾ ಇದ್ದೇವೆ. ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲೆಂದು ಹೊಸದಾಗಿ 7 ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿದ್ದಾರೆ. ತಾನು ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟ ಬೇರೆ ಮಕ್ಕಳಿಗೆ ಬರಬಾರದು, ಬಡತನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದು ಅನ್ನೋ ಆಶಯದಿಂದ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಈ ಮೂಲಕ 875ಕ್ಕೂ ಅಧಿಕ ಮಕ್ಕಳು ಹಾಸ್ಟೆಲ್ಗಳಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸುಳ್ಯದಲ್ಲಿ 2 ವರ್ಷದಿಂದ ಇದ್ದೇನೆ. ನನ್ನಂಥ 100 ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನನಗೆ ತುಂಬ ವಿದ್ಯಾಭ್ಯಾಸ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಅವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಬೇಕಾಗ್ತದೆ.